ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನರಕೇಸರಿಣಂ ಧಿಕೃತಹಿರಣ್ಯಕರಿಣಂ ಚ ಸೂಕರಿಣಂ ತೋಷಿತಬುಧಜನಹರಿಣಂ ವರಿಣಂ ದರಿಣಂ ಸ್ಮರಾಮಿ ಮಂದರಿಣಂ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುದ್ಧ್ವಾಂತವಿದ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೇ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಜ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣವತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾರ್ಚಕ್ರವರ್ತಿನಂ ಪೂರ್ಣಪ್ರಜ್ಞಸಹೃತ್ಪಾದ್ಮರಾಜಮಂದಿರವರ್ಧಕಂ ಶ್ರೀವಿಜ್ಞಾನನಿಧಿಂ ನೌಮಿ ವೇದವಿಜ್ಞಾನದರ್ಶಕಂ ಆಪಾದಮೌಲಿಪರ್ಯಂತಂ ಗುರುಣಾಮಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆಯ ದಿನ ಮೋಹಿನಿ ರೂಪವನ್ನು ತೊಟ್ಟ ಪರಮಾತ್ಮನ ಕೈಗೆ ಅಮೃತ ಕಲಶವನ್ನು ನೀಡಿ ಎಲ್ಲ ದೈತ್ಯರು ಎಷ್ಟು ಪೆದ್ದರಾಗಿದ್ದಾರೆ ಅಂತ ವ್ಯಾಸರು ವರ್ಣನೆ ಮಾಡುವುದನ್ನು ನೋಡಿದ್ದೇವೆ. ಮುಂದೆ ರಾಹುವಿನ ಸಂಹಾರವೂ ಆಗಿತ್ತು. ಪೀತಪ್ರಾಯೇ ಮೃತೆ ದೇವೈಃ ಭಗವಾನ್ ಲೋಕಭಾವನಃ ಪಶ್ಯತಾಮಸುರೇಂದ್ರಾಣಾಂ ಸ್ವರೂಪಂ ಜಗೃಹೇ ವಿಭುಃ. ಪೀತಪ್ರಾಯೇ ಮೃತೆ ದೇವೈ ಯಥಾಯೋಗ್ಯಂ. ಎಲ್ಲ ದೇವತೆಗಳು ಅವರವರ ಯೋಗ್ಯತೆಗೆ ತಕ್ಕಂತೆ ಅಮೃತಪಾನ ಮಾಡ್ತಾರೆ. ಆಗ ಪರಮಾತ್ಮ ತನ್ನ ರೂಪವನ್ನು ತೊಟ್ಟಿದ್ದಾನೆ ಅಂತ ಎಷ್ಟು ವಿವರ ಕೊಟ್ಟಿದ್ದಾರೆ. ರಾಹುವಿನ ಶಿರಚ್ಛೇದವಾದದ್ದು ಎಲ್ಲಿ ಅಂತಂದರೆ, ಇದು ಪುಷ್ಕರ ದ್ವೀಪದಲ್ಲಿ ಈ ಘಟನೆ ಆದದ್ದು. ಪುಷ್ಕರ ದ್ವೀಪದಲ್ಲಿ ಎಲ್ಲ ಮೋಹಿನಿ ರೂಪದ ಆವಿರ್ಭಾವ ಎಲ್ಲ ಆಗಿ ಅದರ ಹತ್ತಿರ ಕ್ಷೀರೋದ ಸಮುದ್ರ ಇದೆ. ಅಲ್ಲಿ ರಾಹುವಿನ ಶರೀರವನ್ನು ಬಿಸಾಡ್ತಾನೆ ಪರಮಾತ್ಮ ಅಂತ ಇಷ್ಟು ಘಟನೆ ವಿವರಣೆ ಕೊಟ್ಟು,
ಏವಂ ಸುರಾಸುರಗಣಾ ಸಮದೇಶ ಕಾಲ ಹೇತ್ವರ್ಥ ಯೋಗ ಮತಯೋಪಿ ಫಲೇ ವಿಕಲ್ಪಾಃ ತತ್ರಾಮೃತಂ ಸುರಗಣಾ ಫಲಮಂಜಸಾಪುಃ ಯತ್ಪಾದ ಪಂಕಜರಜಶ್ರಯಣಾನ್ ನ ದೈತ್ಯಾಃ. ಸುರಾಸುರಗಣಾಃ ಸಮದೇಶ ಕಾಲ ಹೇತ್ವರ್ಥ ಯೋಗ ಮತಯಃ. ಎಲ್ಲರೂ ಒಂದೇ ದೇಶ, ಒಂದೇ ಕಾಲ, ಅದೇ ಮಂದರ ಪರ್ವತ, ಸಮಾನವಾಗಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ವಿಕಲ್ಪ ಬಭೂವು ಅಂತ. ದೇವತೆಗಳಿಗೆ ಅಮೃತ ದಕ್ಕಿತು, ದೇವತೆಗಳಿಗೆ ದಕ್ಕಲಿಲ್ಲ. ಯಾಕೆ ಅಂದರೆ ಯತ್ಪಾದ ಪಂಕಜರದ ಶ್ರಯಣಾತ್ ಫಲಮಾಪುಹು ಅಂತ. ಯಾವ ಹರಿಯ ಪಾದಕಮಲಗಳನ್ನು ಆಶ್ರಯ ಮಾಡಿದ್ರಿಂದ ಅಮೃತ ದೇವತೆಗಳಿಗೆ ದಕ್ಕಿತು, ಆದರೆ ಅಸುರರಿಗೆ ದಕ್ಕಲಿಲ್ಲ. ಅದರಿಂದಾಗಿ ನ ದೈತ್ಯಾಹ, ಆದ್ದರಿಂದ ಯಾವುದೇ ಫಲ ಬೇಕಾದರೂ ಕೂಡ, ಅರ್ಥಾತ್ ಸಕಾಮಕರ್ಮಿಗಳು ಕೂಡ ಪರಮಾತ್ಮನನ್ನೇ ಆಶ್ರಯ ಮಾಡಬೇಕು ಅಂತ ಅಷ್ಟು ಹೇಳಿ ದೇಹಾತ್ಮಜಾದಿಷು ಚ ಸುಕರ್ಮ ಮನೋವಚೋಭಿಃ ದೇವಾತ್ಮಜಾರಿಷು ನೃಭಿಃ ಸದಸತ್ಪುರಸ್ತಾತ್ ತೈರೇವ ಸದ್ಭವತಿ ಯತ್ ಕ್ರಿಯತೆ ಚ ತಸ್ಮಿನ್ ಸರ್ವಸ್ಯ ತದ್ಭವತಿ ಮೂಲ ನಿಷೇಚನಂ ಯತ್. ಅದರಿಂದಾಗಿ ದೇವಾತ್ಮಜಾದಿಷು ಸುಕರ್ಮ ಮನೋವಚೋಭಿ ಅಂತ. ಎಲ್ಲ ದೈತ್ಯರು ಮನುಷ್ಯರ ಒಂದು ಪ್ರತೀಕ, ಮನುಷ್ಯರ ಪ್ರತಿನಿಧಿಗಳು. ಕೇವಲ ತಮ್ಮ ಶರೀರ ಪೋಷಣೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಅದು ಫಲ ಕೊಡೋದಿಲ್ಲ. ತೈರೇವ ಸದ್ಭವತಿ ಯತ್ ಕ್ರಿಯತೆ ಚ ತಸ್ಮಿನ್. ಅದೇ ಯಾವಾಗ ಪರಮಾತ್ಮನ ಆರಾಧನೆಗೆ ಪ್ರಯತ್ನ ಪಟ್ಟರೆ ಅವೆಲ್ಲ ಫಲ ಕೊಡುತ್ತೆ. ಹೇಗೆ ಅಂದರೆ ಸರ್ವಸ್ಯ ತದ್ಭವತಿ ಮೂಲ ನಿಷೇಚನಂ ಯತ್ ಅಂತ. ಗಿಡ ಬೆಳೆಯಬೇಕು ಅಂದರೆ ಇಡೀ ಗಿಡಕ್ಕೆ ಸ್ನಾನ ಮಾಡಿಸಬೇಕು ಅಂತಿಲ್ಲ. ಮನುಷ್ಯ ವಸ್ತುತಃ ಸ್ನಾನ ಮಾಡಬೇಕು. ಸ್ನಾನದ ಔಚಿತ್ಯ ಏನು ಅಂದರೆ ಮುಂದೆ ಪಯೋವ್ರತವನ್ನು ಕಶಪುರುಷಿಗಳು ಉಪದೇಶ ಮಾಡುವಾಗ ಆಂತರಿಕ ಶುದ್ಧಿ ಮುಖ್ಯ ಆಗ್ತದೆ. ಸ್ನಾನ ಮಾಡುವ ಉದ್ದೇಶ ಮನೋಶುದ್ಧಿ ಆಗಬೇಕು ಅಂತ. ನಮಗೆ ಎಷ್ಟೇ ಆದರೂ ಮನೋಶುದ್ಧಿ ಸ್ವಲ್ಪ ಸ್ನಾನಕ್ಕಿಂತ ಮೊದಲೇ ಮನಸ್ಸು ಸರಿಯಾಗಿರುತ್ತೆ. ಸ್ನಾನ ಆದಮೇಲೆ ಕೋಪ ಕ್ರೋಧ ಎಲ್ಲ ಬಂದು ನಮ್ಮಲ್ಲಿ ಸೇರಿಕೊಳ್ಳುತ್ತೆ. ಆದರೆ ಗಿಡಕ್ಕೆ ಆ ರೀತಿಯಾಗಲ್ಲ. ಬೇರಿಗೆ ನೀರೆರೆದರೆ ಇಡೀ ರೆಂಬೆಗೆ ಎಲ್ಲ ನೀರು ಎರೆದ ಹಾಗೆ ಪರಮಾತ್ಮನನ್ನೊಬ್ಬನನ್ನು ಹಿಡಿದರೆ ಎಲ್ಲ ಫಲಗಳು ಬಂದ ಹಾಗೆ ಅಂತ ಹೇಳಿ ಇಲ್ಲಿಗೆ 8ನೇ ಅಧ್ಯಾಯದ ಸಮಾಪ್ತಿಯನ್ನು ಮಾಡ್ತಾರೆ. ಮುಂದೇನಾಯಿತು ಅಂದರೆ ಶ್ರೀ ಶುಕೌವಾಚ ಇತಿ ದಾನವ ದೈತೇಯಾಃ ನಾವಿಂದನ್ನಮೃತನ್ ನೃಪ ಯುಕ್ತಾ ಕರ್ಮಣಿ ಯತ್ತಾಶ್ಚ ವಾಸುದೇವ ಪರಾಂಗುಖಾಃ. ಇತಿ ದಾನವ ದೈತೇಯಾಃ ನಾವಿಂದನ್ ಅಮೃತನ್ ನೃಪ. ಎಷ್ಟಾದರೂ ಅಮೃತ ದಕ್ಕಲಿಲ್ಲ. ಕೊನೆಗೆ ಯುದ್ಧ ಮಾಡಲು ಆರಂಭ ಮಾಡಬೇಕು ಅಂತ ವಿಚಾರ ಮಾಡಿ ಯುದ್ಧವನ್ನು ಆರಂಭ ಮಾಡ್ತಾರೆ. ಅದರಿಂದಾಗಿ ಪರಮಾತ್ಮ ಮೋಹಿನಿ ರೂಪ ಯಾಕೆ ತೊಟ್ಟ ಅಂತ ತುಂಬ ಪ್ರಶ್ನೆ ಬರುತ್ತೆ ಅಂತ. ಯಾಕೆ ಧನ್ವಂತರಿ ರೂಪದಿಂದಲೇ ನೇರವಾಗಿ ಒಂದು ಮಾಯೆಯನ್ನು ಮಾಡಿ ಅಂತ ಮೋಹಿನಿ ರೂಪ ತೊಟ್ಟು ಇವರಿಗೆ ಹಾವ ಪ್ರದರ್ಶನ ಮಾಡಿ ಧನ್ವಂತರಿ ರೂಪದಿಂದಲೇ ಒಮ್ಮೆ ಇಡೀ ದೈತ್ಯರನ್ನು ಸ್ತಬ್ಧ ಮಾಡಿ ದೇವತೆಗಳಿಗೆ ಹಂಚಿ ತಾನು ಹೋಗಿದ್ರೆ ಆಗಿತ್ತು. ಸ್ವಲ್ಪ ದೇವಾಸುರ ಯುದ್ಧ ಬೇಗನೆ ಆರಂಭ ಆಗ್ತಾ ಇತ್ತು. ಹೇಗೋ ಯುದ್ಧ ಆಗೋ ಉದ್ದೇಶವೇ ಇತ್ತು ಪರಮಾತ್ಮನಿಗಂತಂದರೆ ಮತ್ತೆ ಈ ಮೋಹಿನಿ ರೂಪವನ್ನು ಮಧ್ಯೆ ಯಾಕೆ ತಂದಿದ್ದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಒಂದು ಕಾರಣ ಏನು ಅಂದರೆ ಆ ದೈತ್ಯರ ಒಳಗಿನ ದುಷ್ಟತ್ವದ ಅರಿವಾಗಬೇಕು ಅಂತ. ಯಾಕೆಂದರೆ ಹೆಣ್ಣಿಗೆ ಮರುಳಾಗಿ ಮನುಷ್ಯರು ಎಷ್ಟು ಮೂರ್ಖರಾಗ್ತಾರೆ ಅಂತ ಒಂದು ಎಚ್ಚರ ಕೊಡಬೇಕಾಗಿತ್ತು. ಮತ್ತು ಇನ್ನೊಂದು ಯಾಕೆ ಅಂದರೆ ಹೆಣ್ಣಿಗೆ ಮರುಳಾಗಿ ಅಮೃತ ಮಥನವನ್ನು ಅವಳಿಗಿತ್ತು ಒಬ್ಬ ಹೆಣ್ಣಿಂದ ಉದ್ಧಾರವೂ ಆಗತ್ತೆ ವಿನಾಶವೂ ಆಗತ್ತೆ ಅಂತ ಒಂದು ನೀತಿ ತೋರಿಸ್ಪಡಿಸ್ಬೇಕಾಗಿತ್ತು. ಆ ಕಾರಣಕ್ಕೆ ಮೋಹಿನಿ ರೂಪ ತೊಟ್ಟ. ಮತ್ತು ದೈತ್ಯರ ಸ್ವಭಾವ ಅರ್ಥ ಮಾಡಿಸಿ ಅವರಿಗೆ ಅಮೃತ ಯೋಗ್ಯ ಅಲ್ಲ, ಆದ್ದರಿಂದ ಅಮೃತ ಕೊಡಲಿಲ್ಲ, ಆದ್ದರಿಂದ ಪಕ್ಷಪಾತ ಮಾಡಿದ್ದಾನೆ ಅಂತ ಒಂದು ಇದು ನಾವು ನೋಡಿದ್ದೇವೆ ನಿನ್ನೆ. ಈ ಕಾರಣಕ್ಕೂ ಅವ ಮೋಹಿನಿ ರೂಪ ತೊಟ್ಟದ್ದು ಅಂತಿಷ್ಟು ಹೇಳಿ
ಸಾಧಯಿತ್ವಾಮೃತಂ ರಾಜನ್ ಪಾಯಯಿತ್ವಾಮೃತಂ ಸುರಾನ್ ಪಶ್ಯತಾಂ ಸರ್ವಭೂತಾನಾಂ ಯಯೌ ಗರುಡವಾಹನಃ. ಅಮೃತಂ ಸಾಧಯಿತ್ವಾ ಅಮೃತಂ ಪಾಯಯಿತ್ವಾ, ಅಮೃತವನ್ನು ತಾನೇ ಹುಟ್ಟಿಸಿದ್ದು, ಎಲ್ಲರ ಒಳಗೆ ನಿಂತು ಕಳೆದದ್ದು ತಾನೇ. ಅಮೃತ ಹುಟ್ಟಿದ್ದು ತನ್ನಿಂದಲೇ. ಎಲ್ಲ ದೇವತೆಗಳಿಗೆ ಅಮೃತವನ್ನು ಉಣಿಸಿ ಪಶ್ಯತಾಂ ಸರ್ವಭೂತಾನಾಂ ಯಯೌ ಗರುಡವಾಹನ. ಎಲ್ಲ ದೈತ್ಯರು ಬಾಯಿ ಬಿಟ್ಟು ನೋಡ್ತಾ ಇದ್ದಾರೆ. ಪರಮಾತ್ಮನ ಲೀಲೆ ಅರ್ಥ ಆಗಲಿಲ್ಲ. ಈ ಮೋಹಿನಿ ರೂಪದಿಂದ ಪರಮಾತ್ಮ ಎಚ್ಚರ ಕೊಟ್ಟಿದ್ದ. ಅಯ್ಯೋ ಮೂಢರ, ಯಾವ ಪಂಡಿತರು, ಅವರಿಗೆ ಬೇರೆ ಪಂಡಿತರು ಅಂತ ಬೇರೆ ಸಂಬೋಧನೆ ಮಾಡಿ ಹೇಳಿದ್ದ. ನೀವೆಲ್ಲ ದೊಡ್ಡ ಜ್ಞಾನಿಗಳಿದ್ದೀರಾ, ಹೆಣ್ಣನ್ನು ನೀವು ನಂಬಬಾರದು ಅಂತ ಪಾಪ ಸ್ತೋತ್ರ ಮಾಡಿ. ವಸ್ತುತಃ ದೈತ್ಯರನ್ನು ಹೊಗಳಿ ಅಟ್ಟಕ್ಕೆ ಇರಿಸಿ ನಂಬಬಾರದು ಅಂತ ಹೇಳಿದರೂ ನಂಬಿದ್ದಾರೆ ಇವರು. ತಕ್ಕ ಶಾಸ್ತಿ ಆಯಿತು. ಎಲ್ಲರೂ ಬಾ ಅಂತ, ಎಲ್ಲರೂ ವ್ಯಾ ಅಂತ ಬಾಯಿ ಬಿಟ್ಟು ನೋಡ್ತಾ ಇದ್ದಾರೆ. ಪಾಪ ಏನು ಮಾಡಬೇಕು? ಏಯೋ ಗರುಡ ವಾಹನ, ಪರಮಾತ್ಮ ಗರುಡಾರೂಢನಾಗಿ ತನ್ನ ಲೋಕಕ್ಕೆ ಅವನು ಹೊರಟು ಹೋಗ್ತಾನೆ. ಮುಂದೆ ಏನಾಗುತ್ತೆ ಅಂದರೆ ಘೋರ ಯುದ್ಧದ ಆರಂಭ ಆಗುತ್ತೆ. ಮುಂದೆ ದೇವಾಸುರದ ಯುದ್ಧ ಆರಂಭ ಆಗುತ್ತೆ. ಆದರೆ ಅಮೃತಪಾನ ಆಗಿತ್ತು, ಆದ್ದರಿಂದ ಅದೊಮ್ಮೆ ಉತ್ಸಾಹ ಎಲ್ಲ ದೇವತೆಗಳಿಗೆ. ವಸ್ತುತಃ ಮುಂಚೆ ದೇವತೆಗಳು ಗೆದ್ದಿರಲಿಲ್ಲ. ಅಮೃತಪಾನವಾದ ಮೇಲೆ ದೇವರು ಗೆದ್ದಿದ್ದಾರೆ ದೇವತೆಗಳು. ಅಂದರೆ ಮತ್ತೆ ಹಾಗಾದರೆ ದೇವತೆಗಳಿಗಿನ ಮರಣ ಭೀತಿ ಇತ್ತ ಅಂದರೆ, ಒಂದು ಅಮೃತಪಾನ, ಒಂದು ಅಮೃತಕ್ಕೆ ಆ ಮಹತ್ವ ಇರಬಹುದು. ಆದರೆ ಮನುಷ್ಯನ ಒಳಗಡೆ ಆ ಮನಸ್ಸಿನ ಭಾವನೆ, ನಮಗೆ ಎಷ್ಟೋ ಜನಕ್ಕೆ ಎಷ್ಟೋ ಶಕ್ತಿ ಇರುತ್ತೆ. ಈ ಶೀತ ಗೀತ ಆದರೆ ತಾನೇ ಪರಿಹಾರ ಆದರೂ, ಏನೋ ಒಂದು ಈ ಶೀತ ತಲೆನೋವಾಯ್ತು ಚಂಗನೆ ಮಾತ್ರ ನುಂಗ್ತಾರೆ. ಏನೋ ಒಂದು ಸಮಾಧಾನ. ಆದ್ದರಿಂದ ದೇವತೆಗಳಿಗೂ ಒಂದು ಉತ್ಸಾಹ ಬಂದಿತ್ತು. ತತ್ರ ದೇವಾಸುರೋ ನಾಮ ರಣಃ ಪರಮದಾರುಣಃ ರೋಧಸ್ಯುದನ್ವತೋ ರಾಜನ್ ತುಮುಲೋ ರೋಮಹರ್ಷಣಃ. ದೇವತೆಗಳು ದೈತ್ಯರಲ್ಲಿ ಸಂಧಿ ಏರ್ಪಟ್ಟಿತ್ತು. ತತ್ರ ಉದನ್ವತಃ ರೋಧಸಿ ಪರಮದಾರುಣಃ ತುಮುಲಃ ರೋಮಹರ್ಷಣಃ ದೇವಾಸುರೋ ನಾಮ ರಣ ಅಭೂತ್. ತಕ್ಷಣದಲ್ಲೇ ಅತ್ಯಂತ ಭಯಂಕರವಾದ ಗದ್ದಲಮಯವಾದ ಒಂದು ವಾತಾವರಣ ಶುರುವಾಯಿತು. ದೇವಾಸುರರ ಯುದ್ಧ ಆರಂಭ ಆಯಿತು. ಯುದ್ಧ ಎಲ್ಲ ಆಗಿ ಐರಾವತಂ ಧಿಕ್ಕರಿಣ ಮಾರೂಢೋ ವಿಯತಿ ಸ್ವರಾಟ್ ಯಥಾ ಸ್ರವತ್ ಪ್ರಸ್ರವಣ ಮುದಯಾತ್ರಿಮಹರ್ಪತಿ. ಇಂದ್ರನನ್ನು ವರ್ಣನೆ ಮಾಡ್ತಾರೆ. ವಿಯತಿ ಅರ್ಹಪತಿ ವಿಯತಿ ಅಹರ್ಪತಿ ಸ್ರವತ್ಪ್ರಸ್ರವಣ ಮುದಯಾದ್ರಿಂ ಯಥಾ. ಪರಮಾತ್ಮ ಸೂರ್ಯ ಬೆಳಿಗ್ಗೆ ಆಗಬೇಕು ಅಂದರೆ ಆ ಒಂದು ಉದಯ ಪರ್ವತದ ಮೇಲೆ ಇರಬೇಕು. ಅವನು ಹೇಗೆ ಇರ್ತಾನೆ ಅಂದರೆ, ಅಲ್ಲಿ ಯಾವಾಗಲೂ ನೀರಿನ ಝರಿ ಹರಿತಾ ಇರುತ್ತೆ. ಆ ಉದಯ ಪರ್ವತಕ್ಕೆ ಏರಿದಾಗ ಹೇಗೆ ಬೆಳಗಾಗುತ್ತೋ ಹಾಗೆ ಸ್ರವತ್ ಪ್ರಸ್ರವಣಂ ಐರಾವತಂ ಧಿಕ್ಕರಿಣಂ ಅಂತ. ಆ ಐರಾವತ ಪರ್ವತ ಒಂದು ಪರ್ವತದ ಹಾಗೆ ಅಲ್ಲಿ ನೀರು ಹರಿತಾ ಇತ್ತು. ಇಲ್ಲಿ ಇದು ಯಾವಾಗಲೂ ಮದೋದಕ ಸ್ರವಿಸ್ತಾ ಇತ್ತು. ಆ ಮದೋದಕದ ಕಂಪಿಗೆ ಯಾವಾಗಲೂ ಜೇನುಗಳು ಝೇಂಕಾರ ಮಾಡ್ತಾ ಇದ್ವು. ಅದು ಅದಮ್ಯ ಉತ್ಸಾಹ ಕೊಟ್ಟಿತ್ತು ಇಂದ್ರನಿಗೆ. ಅವನು ಗಜವನ್ನು ಏರುತ್ತಾನೆ. ಅಲ್ಲಿಗೆ ಯುದ್ಧ ಆರಂಭ ಆಗತ್ತೆ. ಒಂದು ಸಮಯ ದೇವತೆಗಳ ಕೈಯೇ ಮೇಲಾಗುವ ಸ್ಥಿತಿ ಬರುತ್ತೆ. ಆಗ ಬಲಿ ವಿಚಾರ ಮಾಡಿ ಅವನು ಒಂದು ಮಾಯೆಯನ್ನು ಸೃಷ್ಟಿ ಮಾಡುತ್ತಾನೆ. ಅಲ್ಲ, ಈ ಬಲಿಯಲ್ಲಿ ಇವನು ಬಲಿಯನ್ನು ನಾವು ಏನಂತ ಭಾವಿಸಬೇಕು? ಇವನು ಅಸುರನೋ ಇಲ್ಲ ಸಾತ್ವಿಕನೋ ಅಂದರೆ, ಆಗ ಬಲಿ ಮತ್ತು ಬಾಣ ಅಂತ ಇಬ್ಬರು ಅಸುರರಿದ್ದರು. ಅವರಲ್ಲಿ ತಾತ್ಕಾಲಿಕ ಅಸುರಾವೇಶ ಆಗ್ತಾ ಇತ್ತು. ಬಲಿ ಅಂತಲೇ ಒಬ್ಬ ಅಸುರ, ಬಾಣ ಅಂತಲೇ ಒಬ್ಬ ಅಸುರ. ವಸ್ತುತಃ ಪರಮಾತ್ಮನ ಭಕ್ತರೆ ಆಯಾಯ ಕಾಲಕ್ಕೆ ಒಳಗೆ ಪ್ರವೇಶ ಮಾಡಿ ಹೋಗ್ತಾ ಇದ್ದರು. ಆಗ ಒಂಥರ ಇದು ಜೀವದ್ವಯ ಸಮಾವೇಶ ಅಲ್ಲ, ಆವೇಶ. ಬಲಿಯ ಒಬ್ಬ ಜೀವ, ಸಾತ್ವಿಕ ಜೀವ, ಅವನ ಆವೇಶ ಆದಾಗ ಒಂದು ಸ್ವಲ್ಪ ಬುದ್ಧಿ ಕಟ್ತಾ ಇತ್ತು ಬಲಿ ಚಕ್ರವರ್ತಿಗೆ. ಆಮೇಲೆ ಸರಿ ಆಗ್ತಾ ಇದ್ದ. ಅವನ ಒಂದು ಸಾತ್ವಿಕ ಪ್ರವೃತ್ತಿಯನ್ನು ನಾವು ಮುಂದೆ ನೋಡ್ತೇವೆ. ಅವನು ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾನೆ. ಆ ಗಂಟ್ಕಟ್ಟು ಎಷ್ಟು ಘೋರ ಆಗಿತ್ತು ಅಂದರೆ, ಸಸರ್ಜಾಥಾಸುರೀಂ ಮಾಯಾಂ ಅಂತರ್ಧಾನಗತೋ ಸುರಃ ತತಃ ಪ್ರಾದುರಭೂಚ್ಛೈಲಃ ಸುರಾನಿಕೋಪರಿ ಪ್ರಭೋ. ಅಥ
ಅಂತರ್ಧಾನಗತಃ ಅಸುರ ಮಾಯಾಂ ಸಸರ್ಜ. ಆಗ ಯಾರ ಕಣ್ಣಿಗೂ ಕಾಣದವನಾಗಿ ಆ ಬಲಿಚಕ್ರವರ್ತಿ ಒಂದು ಮಾಯೆಯನ್ನು ಸೃಷ್ಟಿ ಮಾಡುತ್ತಾನೆ. ಸುರಾನಿಕೋಪರಿ ಶೈಲ ಪ್ರಾದುರಭೂತ್. ಎಲ್ಲ ನೋಡ್ತಾ ಇದ್ದಾರೆ ದೇವತೆಗಳು. ಏನೋ ಒಂದು ಪರ್ವತ ಬಿತ್ತು, ಕೆಳಗೆ ಬಿತ್ತು. ಆಶ್ಚರ್ಯ, ಪರ್ವತ ಬೀಳ್ತಾನೆ ಇದೆ ಮೇಲೆ ಮೇಲೆ. ತಥೋ ನಿಪೇತುಸ್ತರವೋ ದಹ್ಯಮಾನಾದವಾಗ್ನಿನ ಶಿಲಾ ವಿಟಂಕ ಶಿಖರಾಶ್ಚೂರ್ಣಯಂತೋ ದ್ವಿಷದ್ಬಲಂ. ತತಃ ದವಾಗ್ನಿನ ದಹ್ಯಮಾನಾಃ ಶಿಲಾ ವಿಟಂಕ ಶಿಖರಾಃ ತರವಃ ದ್ವಿಷದ್ಬಲಂ ಚೂರ್ಣಯಂತಹ ನಿಪೇತು. ಅಂತಾಗಿ ಆ ಪರ್ವತ ಅಷ್ಟೇ ಬೀಳ್ತಾ ಇರಲಿಲ್ಲ. ಆ ಪರ್ವತದ ಒಳಗೆಲ್ಲ ಮರಗಳಿತ್ತು. ಹೇಗಿತ್ತು ಅಂದರೆ ಶಿಲಾ ವಿಟಂಕ ಶಿಖರ ಅಂತ, ಈ ಕಲ್ಲಿನ ಹಾಗೆ ಮರಗಳು ಚೂಪಿತ್ತು. ಮತ್ತು ಪಾರಿವಾಳನ ಗೂಡಿಂದಲೂ ತುಂಬಿತ್ತ ಮರಗಳು. ಆ ಕಡಗಿಚ್ಚಿನಿಂದ ಅದು ಸುಟ್ಟ ಸುಟ್ಟ ಮರಗಳು ಈ ಕಲ್ಲಿನ ತುಂಡಿನ ಹಾಗೆ ದ್ವಿಷದ್ಬಲಂ ಚೂರ್ಣಯಂತಹ ನಿಪೇತು, ಈ ದೇವತೆಗಳ ಸೈನ್ಯದ ಮೇಲೆ ಬೀಳ್ತಾ ಇತ್ತು. ಮಹೋರಗಾಸ ಮುತ್ಪೇತು ದಂದಶೂಕಾಸ ವೃಶ್ಚಿಕಾಃ ಸಿಂಹವ್ಯಾಘ್ರವರಾಹಾಶ್ಚ ಮರ್ದಯಂತೋ ಮಹಾಸುರನ್. ಮಹೋರಗಾಹ ಸವೃಶ್ಚಿಕಾಹ ದಂದಶೂಕಾಹ, ಹೆಬ್ಬಾವು ಎಲ್ಲ ಈ ಸಿಂಹ ವ್ಯಾಘ್ರವರಾಹ ಅಂತ. ಎಷ್ಟು ಆಶ್ಚರ್ಯ ಅಂದರೆ ಎಲ್ಲ ದೇವತೆಗಳು ಅಸುರರಿಗೆ ತುಂಬ ಚೆನ್ನಾಗಿ ಪೆಟ್ಟು ಕೊಡ್ತಾ ಇದ್ದಾರೆ. ಮಾಯೆಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿಂಹ ವ್ಯಾಘ್ರವರಾಹ ಎಲ್ಲ ಹೆಬ್ಬಾವುಗಳು, ಸಿಂಹ, ಹುಲಿ, ಕಾಡು ಹಂದಿ ಎಲ್ಲ ದೇವತೆಗಳನ್ನು ಅವ್ರಿಗೆ ಹೆದರಿಕೆ ಆಗುವ ಹಾಗೆ ಹಿಂಸೆ ಕೊಡ್ತಾ ಇತ್ತು. ಇಷ್ಟು ಆದಾಗ ತಥೋ ಮಹಾಘನಾವ್ಯೋನಿ ಗಂಭೀರ ಪುರುಷಸ್ವನಾಃ ಅಂಗಾರಾನ್ ಮುಮುಚು ವಾತೈಹಿ ಆಹತಾಸ್ತನಯಿತ್ನವಃ ಅಂತ. ಇಷ್ಟೆಲ್ಲ ಆಯಿತು. ಮೇಘ ಬಂತಂತೆ. ಪಾಪ ಎಲ್ಲ ದೇವತಾ ಸೈನ್ಯಕ್ಕೆ ಒಂದು ಎಲ್ಲೋ ಸ್ವಲ್ಪ ಸಮಾಧಾನ. ಓ, ಮೋಡ ಬಂತು, ಪರಮಾತ್ಮನೇ ಮೋಡ ತರಿಸಿರಬೇಕು. ಯಾಕೆಂದರೆ ಹಲ ವಿಷದ ಪ್ರಾದುರ್ಭಾವ ಆದಮೇಲೆ ಎಷ್ಟೋ ಪ್ರಸಂಗದಲ್ಲಿ ಉತ್ಸಾಹ ಬತ್ತಿ ಹೋದಾಗ ಮೇಘಾಭಿಮಾನಿ ದೇವತೆಗಳು ಬಂದು ಮಳೆಯನ್ನು ಸುರಿಸಿದ್ದಾರೆ ಅಂತ ಎಲ್ಲರಿಗೂ ಸ್ವಲ್ಪ ತಲೆಗಿತ್ತು. ಪರಮಾತ್ಮನೇ ಮೋಡ, ಮೇಘಾಭಿಮಾನಿ ದೇವತೆಗಳಿಗೆ ಆಜ್ಞೆ ಕೊಟ್ಟಿರಬೇಕು. ಒಳ್ಳೆಯ ಮೋಡದ ಆ ನೀರು ಬರುತ್ತೆ, ಮೈ ತಂಪಾಗತ್ತೆ ಅಂತ ಭಾವಿಸಿದ್ರು. ಆದರೆ ಮಹಾಘನಾಃ ಗಂಭೀರ ಪುರುಷಸ್ವನಾಃ ವಾತೈಹಿ ಆಹತಾಃ ಅಂಗಾರಾನ್ ಮುಚು. ನಾವು ಎಲ್ಲೋ ಕೇಳ್ತೇವೆ ಕೆಲವು ಕಡೆ ಈ ಕೆಂಡಗಳು ಬಂದವು ಅಂತ. ಈ ಕೆಂಡಗಳ ಮಳೆ, ಅಗ್ನಿ ಮಳೆ ಅಂತೆಲ್ಲೋ ಕೇಳಿರ್ತೇವೆ. ಇಲ್ಲೂ ಅಷ್ಟೇ. ವಾತೈಹಿ ಆಹತಾಃ, ಎಲ್ಲ ಮೋಡಗಳು ಪ್ರತ್ಯೇಕ ಇತ್ತು. ಒಂದು ಬಿರುಗಾಳಿ ಬಂತಂತೆ, ಎಲ್ಲ ಒಟ್ಟುಗೂಡಿತು. ಗಂಭೀರ ಪುರುಷಸ್ವನಾಃ ಅಂಗಾರಾನ್ ಮುಮುಚು, ಕೆಂಡಗಳೇ ಬಂದವು. ಅಲ್ಲಿ ಮಳೆ ಹನಿ ಇರಲಿಲ್ಲ, ಕೆಂಡಗಳೇ ಹನಿಯಾಗಿ ಬಂದವು. ಕಬ್ಬಿಣಾಃ ಸ್ತನಯಿತ್ನವಃ ಮಹಾಘನಾಃ ಮುದ್ಗರಾಃ ತತಃ ಮುಮುಚು. ಇನ್ನೊಂದು ವಿಚಿತ್ರ ಏನು ಅಂದರೆ, ಈಗ ಕಬ್ಬಿಣದ ಒನಕೆ ಎಲ್ಲ ಬೀಳ್ತಾ ಇತ್ತು ಪ್ರತಿಯೊಬ್ಬರ ತಲೆ ಮೇಲೆ. ಎಲ್ಲ ಸೋತು ಹೋಗಿದ್ದಾರೆ, ಏನು ಮಾಡಬೇಕು ಅಂತ ಇವರ ಸ್ಥಿತಿ ಇಲ್ಲ. ಎಲ್ಲ ಪುಷ್ಕರ ದ್ವೀಪದಲ್ಲಿ ಇಷ್ಟು ಘಟನೆ ಆಗ್ತಾ ಇತ್ತು. ಆಗ ಸೃಷ್ಟೋ ದೈತ್ಯೇನ ಸುಮಹಾನ್ ವನ್ಹಿಶ್ವಸನ ಸಾರಥಿ ಸಂವರ್ತಕ ಇವಾತ್ಯುಗ್ರೋ ವಿಬುಧಧ್ವಜನೀಮ ಭಾಕ್. ದೈತ್ಯೇನ ಸೃಷ್ಟ ಶ್ವಸನ ಸಾರಥಿ ಸಂವರ್ತಕ ಇವ ಅತ್ಯುಗ್ರಹ ಸುಮಹಾನ್ ವನ್ಹಿ ವಿಬುಧ ಧ್ವಜನೀಂ ಅಧಾಕ್. ಆಗ ಒಂದು ಅಗ್ನಿಯನ್ನು ಸೃಷ್ಟಿ ಮಾಡ್ತಾನೆ. ಶ್ವಸನ ಸಾರಥಿ ಅಂತ, ವಾಯುವೇ ಸಾರಥಿಯಾಗಿ ಅಗ್ನಿ. ಯಾಕೆಂದರೆ ಅಗ್ನಿ ಉರಿಯಬೇಕು ಅಂದರೆ ಗಾಳಿಯ ಪಾತ ಬೇಕೇ ಬೇಕು. ಆದ್ದರಿಂದ ಎಲ್ಲ ದೇವತೆಗಳ ಸೈನ್ಯವನ್ನು ಸುಟ್ಟಾದ ಮೇಲೆ ತತಸ್ಸಮುದ್ರ ಉದ್ವೇಲೋ ಸರ್ವತಃ ಪ್ರತ್ಯದೃಶ್ಯತ ಪ್ರಚಂಡವಾತೈರುದ್ಭೂತ ತರಂಗಾವರ್ತ ಭೀಷಣಃ. ಪ್ರಚಂಡವಾತೈ ಉದ್ಭೂತ ತರಂಗಾವರ್ತ ಭೀಷಣಃ. ಸಮುದ್ರ ಇತ್ತು, ಒಳ್ಳೆ ಬಿರುಗಾಳಿ ಬೀಸ್ತಾ ಇದೆ. ಎಲ್ಲ ಸುಳಿಗಳು, ಭಯಂಕರವಾದ ಸಮುದ್ರವು ಕೂಡ ಉದ್ವೇಲ ಪ್ರತ್ಯದೃಶ್ಯತ, ಒಂದು ತನ್ನ ಪಾತ್ರವನ್ನು ಮೀರಿ ಹರಿಯಿತು. ಎಲ್ಲರೂ ಎಲ್ಲ ಒಂಥರ ಪಂಚಭೂತಗಳಿಗೆ ನಿಯಾಮಕರು. ಈಗ ಪಂಚಭೂತಗಳಿಂದಲೇ ತೊಂದರೆ ಪಡ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನನ್ನು ಬಿಟ್ಟು ಯಾರಿಗೂ ಅವನ ಪ್ರೇರಣೆ ಇಲ್ಲ ಅಂದರೆ ಏನೂ ಕೆಲಸ ಆಗಲ್ಲ.
ಏವಂ ದೈತ್ಯೈಃ ಮಹಾಮಾಯೈಃ ಅಲಕ್ಷ್ಯ ಗತಿಭೀಷಣೈಃ ಸೃಜ್ಯಮಾನಾಸು ಮಾಯಾಸು ವಿಷೇ ದುಸ್ಸುರಸೈನಿಕಾಃ ಅಲಕ್ಷ್ಯ ಗತಿಭೀಷಣೈಃ ಮಹಾಮಾಯೈಃ ಸೃಜ್ಯಮಾನಾಸು ವಿಷೇರು ಅಂತ ಹೇಳಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎಲ್ಲರೂ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ. ನ ತತ್ ಪ್ರತಿವಿಧಿಂ ಯತ್ರ ವಿದುರಿಂದ್ರಾದಯೋ ನೃಪ ಧ್ಯಾತ ಪ್ರಾದುರಭೂತ್ ತತ್ರ ಭಗವಾನ್ ವಿಶ್ವಭಾವನಃ. ಇಂದ್ರಾದಯ ಪ್ರತಿವಿಧಿಂ ನ ವಿದುಃ. ಮಾಯೆಗೆ ಪ್ರತೀಕಾರ ಹೇಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಭಗವಾನ್ ಧ್ಯಾತಃ ಪ್ರಾದುರಭೂತ್. ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ. ಪರಮಾತ್ಮನ ಪ್ರಾದುರ್ಭಾವ ಆಗುತ್ತೆ. ಪರಮಾತ್ಮ ಹೇಗೆ ಬಂದ ಅಂದರೆ ತಸ್ಮಿನ್ ಪ್ರವಿಷ್ಟೇ ಸುರಕೂಟ ಕರ್ಮಜಾಃ ಮಾಯಾವಿನೇಶುರ್ ಮಹತಾಂ ಮಹೀಯಸಿ ಸ್ವಾಪ್ನೋ ಯಥಾ ಹಿ ಪ್ರತಿಬೋಧ ಆಗತೆ ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಣಿ. ಮಹತಾಂ ಮಹೀಯಸಿ ತಸ್ಮಿನ್ ಪ್ರವಿಷ್ಟೇ ಸತಿ. ಬ್ರಹ್ಮಾದಿಗಳಿಗಿಂತಲೂ ಉತ್ತಮ ಪರಮಾತ್ಮ ಆ ರಣರಂಗಕ್ಕೆ ಪ್ರವೇಶ ಮಾಡ್ತಾನೆ. ಅಸುರಕೂಟ ಕರ್ಮಜಾಃ ಮಾಯಾಃ ಆಗತೆ ಪ್ರತಿಬೋಧೆ ಸ್ವಾಪ್ನಃ ಅಹಿಹಿ ಯಥಾ ವಿನೇಶು. ರಾತ್ರಿ ಹೊತ್ತು ಮಲಗಿದ್ದಾಗ ಕನಸು ಕಾಣಿಸಿರ್ತೀವಿ, ಏನೋ ಒಂದು ಸರ್ಪ ಬಂದು ಕಚ್ಚಿದ ಹಾಗೆ. ಆ ಭಯಕ್ಕೆ ಎಚ್ಚರ ಆಗತ್ತೆ. ಎದ್ದಾಗ ಸರ್ಪ ಇಲ್ಲ. ಹಾಗೆ ಇವ್ರಿಗಾಯ್ತಂತೆ. ಎಲ್ಲ ದೈತ್ಯರ ಕಪಟ ಮಾಯೆ ಏನಿತ್ತು ಪರಮಾತ್ಮ ಬಂದ ತಕ್ಷಣ ಏನೂ ಕಾಣದಾಯಿತು. ಆದ್ದರಿಂದ ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಣಿ ಅಂತ. ಕೇವಲ ಪರಮಾತ್ಮನ ಸ್ಮರಣೆ ಮಾಡಿದರೆ ಎಲ್ಲ ಆಪತ್ತು ಪರಿಹಾರ ಆಗುವಾಗ ಪರಮಾತ್ಮನೇ ಬಂದಿದ್ದಾನೆ, ಎಲ್ಲ ಆಪತ್ತು ಪರಿಹಾರ ಆಯಿತು ಅಂತ ಹೇಳಿ ಅದರಿಂದಾಗಿ ಪರಮಾತ್ಮನ ನಾಮಸ್ಮರಣೆಯ ಮಹತ್ವವನ್ನು ವರ್ಣನೆ ಮಾಡಿ ದೃಷ್ಟ್ವಾಮೃಧೇ ಗರುಡವಾಹಮಿ ಭಾರಿವಾಹಃ ಆವಿಧ್ಯ ಶೂಲಮಹಿನೋ ದಥ ಕಾಲನೇಮಿಃ ತಲ್ಲೀಲಯ ಗರುಡಮೂರ್ಧ್ನಿ ಪತದ್ಗೃಹೀತ್ವಾ ತೇನಾಹನನ್ ನೃಪಸವಾಹಮರಿಂ ತ್ರಧೀಶಃ. ಆಗ ಪರಮಾತ್ಮ ಇಬ್ಬರು ದೈತ್ಯರನ್ನು ಯಮಪುರಿಗಟ್ಟುತ್ತಾನೆ. ದೃಷ್ಟ್ವಾ ಮೃಧೆ ಗರುಡವಾಹ ಮಿಭಾರಿ ವಾಹ. ಕಾಲನೇಮಿ ಇದ್ದಲ್ಲಿ ಯಾರು ಕಂಸ ಹೊರತಾನೋ ಆ ಕಾಲನೇಮಿ ಇವನನ್ನು ನೋಡಿ ಏನೋ ಒಂದು ಉತ್ಸಾಹ ಬರುತ್ತಾ ದುಷ್ಟನಿಗೆ. ಅವನು ವಿಚಾರ ಮಾಡ್ತಾನೆ, ಓ ಇವಾಗ ಗರುಡ ವಾಹನನಾಗಿ ಬಂದ, ಇವನು ಸಿಂಹನನ್ನು ವಾಹನ ಮಾಡಿಕೊಂಡು ಬರ್ತಾನೆ. ಒಂದು ಸಿಂಹ ಸೃಷ್ಟಿ ಮಾಡಿ. ಯಾಕೆಂದರೆ ಸಿಂಹ ಗಜರಾಜ ಅಂತ, ನಾನು ಸಿಂಹನ ಮೇಲೆ ಕೂತರೆ ನಾನು ಅವನಿಗೆ ರಾಜ ಅಂತ ಭ್ರಾಂತಿ. ಒಂದು ಸಿಂಹನವನ್ನು ಸೃಷ್ಟಿ ಮಾಡಿ ಸಿಂಹವಾಹನನಾಗಿ ಬರ್ತಾನೆ ಕಾಲನೇಮಿ. ಬಂದು ಏನು ಮಾಡ್ದ ಅಂದರೆ ಆವಿಧ್ಯ ಶೂಲಂ ಅಹಿನೋದಥ ಕಾಲನೇಮಿ. ಒಂದು ಶೂಲಾಯುಧ ಇತ್ತು, ಗರುಡನ ಮೇಲೆ ಬಿಸಾಡ್ತಾನೆ. ತಲ್ಲೀಲಯ ಗರುಡ ಮೂರ್ಧ್ನಿ ಪತಗೃಹೀತ್ವ. ಇನ್ನೇನು ಅದು ಬಂದು ಬೀಳಬೇಕು ಅದನ್ನೇ ತೆಗೆದುಕೊಂಡು ಪರಮಾತ್ಮ ತೇನಾಹನನ್ ನೃಪ ಸವಾಹ ಮರಿಂ ತ್ರಧೀಶ. ಅನಾಯಾಸ. ಅದೊಂದು ಆಟ ಇದ್ದ ಹಾಗೆ. ಸಾಮಾನ್ಯ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಒಂದು ರಾಕೆಟ್ ಮಾಡಿ ಪೇಪರಲ್ಲಿ ಈ ಕಡೆ ಬಿಡ್ತಾರೆ, ಇನ್ನೊಂದು ಮಗು ರಾಕೆಟ್ ಮಾಡಿ ಆ ಕಡೆ ಬಿಡುತ್ತೆ ಅಷ್ಟೇ. ಇವನು ಶೂಲ ಎಸೆದಿದ್ದ. ಅನಾಯಾಸವಾಗಿ ಪರಮಾತ್ಮ ಮತ್ತು ಅದೇ ಶೂಲದಿಂದ ಅವನ ತಲೆಯನ್ನು ಕಡಿತಾನೆ. ಇಷ್ಟು ಅವನ ಮರಣ ಆಯಿತು. ಇಷ್ಟಾದ ಮೇಲೆ ಮಾಲಿ ಸುಮಾಲಿ ಅಂತ ಇನ್ನೊಬ್ಬರು ದುಷ್ಟರು ಬರ್ತಾರೆ. ಮಾಲಿ ಸುಮಾಲ್ಯತಿ ಬಲೌ ಯುಧಿಪೇತ ತುಲ್ಯ ಚಕ್ರೇನ ಕೃತ್ತ ಶಿರಸಾವತ ಮಾಲ್ಯವಾಂಸ್ತಂ आहत्य तिग्मगदयाहनदण्डचेन्द्रं ತಾವಚ್ಚಿರೋಚ್ಚಿನದರೇರ್ನದತೋರಿಣಾದ್ಯಃ ಅಂತ. ಆಗ ಮಾಲಿ ಸುಮಾಲಿ ಎಂಬಂತಹ ಇಬ್ಬರು ಅವರಿಬ್ಬರ ಆಗಮನ ಆಗತ್ತಿಲ್ಲಿ. ಚಕ್ರೇನ ಕೃತ್ತ ಶಿರಸವು ಮಾಲಿ ಸುಮಾಲಿ ಅತಿ ಬಲವು ಅಂತ. ಇವರಿಗೆ ಚಕ್ರಪ್ರಯೋಗ, ಹಿಂದೆ ಚಕ್ರಪ್ರಯೋಗ ಮಾಡಿರಲಿಲ್ಲ. ಸ್ವಲ್ಪ ಇವರು ಅವರಿಗಿಂತ ಒಂದು ಸ್ವಲ್ಪ ಬಲಶಾಲಿಗಳು. ಹಾಗಾಗಿ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಎಲ್ಲವೂ ಕೊಡ್ತಾನೆ. ಫಲ ಕೊಡುವಾಗಲೂ ಯೋಗ್ಯತೆ, ದೈತ್ಯರಿಗೆ ಪಾಪ ಸಂಹಾರ ಮಾಡುವಾಗಲೂ ಕೂಡ ಅವರ ಬಲಕ್ಕೆ ತಕ್ಕಂತೆ ಒಂದು ವಿಲಕ್ಷಣವಾಗಿ ಮಾಡ್ತಾನೆ. ಇಲ್ಲೂ ಕೂಡ ಚಕ್ರ ಪ್ರಯೋಗದಿಂದ ಇವನ ಶಿರಚ್ಛೇದವನ್ನು ಮಾಡಿದ ಪರಮಾತ್ಮ. ಮಾಲ್ಯವಾನ್ ಅಹತ್ಯ ತಿಗ್ಮಗದಯ ತಮಂಡಜೇಂದ್ರಂ ಅಹನತ್.
ಮತ್ತು ಆಗ ಅಷ್ಟರಲ್ಲೂ ಕೂಡ ಇನ್ನೊಬ್ಬ ಮಾಲ್ಯವಂತ ಅಂತ ಅವನು ಒಂದು ಗದಾ ಪ್ರಹಾರ ಮಾಡ್ತಾನೆ. ಇನ್ನೇನು ಬೀಳಬೇಕು, ಆಗಲೇ ಪರಮಾತ್ಮ ನದತಃ ಅರೇ ಶಿರಃ ಚಿನತ್ ಅಂತ. ವ್ಯಾಸರು ಪ್ರತಿ ವಿಷಯ ವರ್ಣನೆ ಮಾಡುವಾಗಲೂ ಕೂಡ ಆ ಚಿತ್ರ ನಮ್ಮ ಮುಂದೆ ನೀಡುತ್ತಾರೆ. ಮಾಲಿ ಸುಮಾಲಿ ಇಬ್ಬರ ತಲೆ ಕೆಳಗೆ ಬಿತ್ತು. ಅದು ಹೇಗಿತ್ತು ಅಂತ, ಸಾಮಾನ್ಯ ಮನುಷ್ಯನ ವೇಗ ಹೆಚ್ಚಿದ್ದಾಗ ಅವನ ತಲೆ ಬಿದ್ದರೆ ಒಂದು ಸ್ವಲ್ಪ ಚಲನೆ ಇರುತ್ತೆ ಆ ದೇಹದಲ್ಲಿ. ಅವರೆಷ್ಟು ವೇಗವಾಗಿ ಬರ್ತಾ ಇದ್ರು ಅಂದರೆ ಪರಮಾತ್ಮ ಚಕ್ರ ಪ್ರಯೋಗ ಮಾಡಿ ಅವರ ತಲೆ ಶಿರಚ್ಛೇದ ಆದಾಗ ಸ್ವಲ್ಪ ದೇಹ ಮುಂದೆ ಬಂದು ಕೆಳಗೆ ಬಿತ್ತಂತೆ. ಅಷ್ಟು ಚಲನೆ ಇತ್ತು, ಅಷ್ಟು ಉತ್ಸಾಹ ಪರಮಾತ್ಮನ ಕೊಲ್ಲಬೇಕು ಅಂತ. ಇನ್ನೊಬ್ಬ ಮಾಲ್ಯವಂತ ಗದಾ ಪ್ರಹಾರ ಮಾಡಿ ಒಂದು ಸಿಂಹನಾದ ಮಾಡ್ತಾನೆ. ಗದಾ ಇವನ ಮೇಲೆ ಬೀಳಬೇಕು. ಆ ಸಿಂಹನಾದ ಮಾಡಿ ಮುಗಿಯುವಷ್ಟರಲ್ಲಿ ಅವನ ತಲೆ ಕೆಳಗೆ ಬಿದ್ದಾಗಿತ್ತು. ಅಂದರೆ ಕೇಳುವ ದೇವತೆಗಳಿಗೆ ಎಂಥ ಭಾವನೆ ಬರ್ತಾ ಇತ್ತು ಅಂದರೆ, ಇವರಿಗೆ ದೇವತೆಗಳಿಗೆ ಇವನು ಸತ್ತ ಅಂತ ಗೊತ್ತಿತ್ತು, ಅಸುರರಿಗೆ ಆ ಸಿಂಹನಾದ ವಿಚ್ಛೇದ ಆಗಲಿಲ್ಲ. ಅಂದರೆ ತಲೆ ಕೆಳಗೆ ಬೀಳುವ ತನಕ ಅವನು ಸಿಂಹನಾದ ಕೇಳುತ್ತೇನೇ ಇದೆ. ಓ, ಪರಮಾತ್ಮನ ಮರಣ ಬಂದಿದೆ ಅಂತ ಇವರು ಭಾವಿಸ್ತಾ ಇದ್ದಾರೆ. ಆದರೆ ಗದಾ ಪ್ರಹಾರ ಮಾಡಿ ಇವನ ತಲೆ ಕೆಳಗೆ ಬಿದ್ದು, ತಲೆ ಕೆಳಗೆ ಬಿದ್ದಾದ ಮೇಲೆ ಆ ಧ್ವನಿಯು ಅಲ್ಲಿ ನಿಲ್ತು, ಸಿಂಹನಾದ ಅಲ್ಲೇ ನಿಂತಿತು, ಇವನು ತಲೆಯೋ ಬಿತ್ತು. ಅವರಿಗೆ ಒಂದೇ ಕ್ಷಣದಲ್ಲಿ ಗೆಲ್ತಾರೆ ಅಂತ ಅನಿಸುತ್ತೆ. ನೋಡಿದ್ರೆ ಕೆಳಗೆ ಬಿದ್ದಿದ್ದಾನೆ. ಇಷ್ಟು ವಿಚಿತ್ರವಾಗಿ ಪರಮಾತ್ಮನ ಯುದ್ಧ ಆಗಿತ್ತು ಅಂತ ವರ್ಣನೆ ಮಾಡಿ, ಇಲ್ಲೊಂದು ಸಮಸ್ಯೆ ಬರುತ್ತೆ. ಇಲ್ಲಿ ಕಾಲನೇಮಿ ಎಲ್ಲ ಮೃತರಾಗಿದ್ದಾರೆ ಅಂತ, ಆದರೆ ಚಾಕ್ಷುಷ ಮನ್ವಂತರದಲ್ಲಿ ಇವರು ಮರಣ ಆಗಿತ್ತು. ಮತ್ತು ವೈವಸ್ವತ ಮನ್ವಂತರದಲ್ಲಿ ಯುದ್ಧ ಮಾಡಿ ಮತ್ತೆ ಮೃತರಾಗ್ತಾರೆ ಅಂತ ಹೇಗೆ ಹೇಳೋದು ಅಂದರೆ, ಯಾಕೆಂದರೆ ರೈವತ ಮನ್ವಂತರ 2 ಬಾರಿ ಆದದ್ದು. ಚಾಕ್ಷುಷ ಮನ್ವಂತರದಲ್ಲಿ ಇವರು ಮರಣ ಆದ ಮೇಲೆ ಮತ್ತು ಪುನಃ ವೈವಸ್ವತ ಮನ್ವಂತರದಲ್ಲಿ ಕಾಲನೇಮಿಯನ್ನು ಪರಮಾತ್ಮ ಕೊಂದ. ಇದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಅಂತಂದರೆ, ಕಾಲನೇಮ್ಯಾದಯ ಸರ್ವೇ ಹರಿಣಾ ನಿಹತಾ ಅಪಿ ಶುಕ್ರೇಣೋಜ್ಜೀವಿತ ಸಂತಹ ಪುನಸ್ತೇನೈವ ಪಾತಿತ. ಶುಕ್ರಾಚಾರ್ಯರ ಹತ್ರ ಒಂದು ಮೃತ ಸಂಜೀವಿನಿ ಅಂತ ವಿದ್ಯೆ ಇತ್ತು. ಕಾಲನೇಮ್ಯಾದಯ ಹರಿಣಾ ನಿಹತಾ ಅಪಿ, ಪರಮಾತ್ಮ ಇವರನ್ನು ಕೊಂದರೂ ಕೂಡ ಶುಕ್ರೇಣ ಉಜ್ಜೀವಿತ ಸಂತಹ ಅಂತ. ಮತ್ತು ಪುನಃ ಇವರನ್ನು ಶುಕ್ರಾಚಾರ್ಯರು ಬದುಕುವಂತೆ ಮಾಡಿದ್ದಾರೆ. ಪುನಸ್ತೇನೈವ ಪಾತಿತ, ಮತ್ತು ಪರಮಾತ್ಮನೇ ಕೊಲ್ತಾನೆ. ಈ ಕಾಲನೇಮಿ 28ನೇ ದ್ವಾಪರದಲ್ಲಿ ಕಂಸನಾಗಿ ಹುಟ್ಟಿ ಮತ್ತು ಪುನಃ ಮರಣವನ್ನು ಪಡಿತಾನೆ. ಆದ್ದರಿಂದ ಅವರಿಗೆಲ್ಲ ಆ ಬಲ ಇತ್ತು. ಆದ್ದರಿಂದ ಎಷ್ಟೇ ಸಂಹಾರ ಆದರೂ ಮತ್ತು ಪುನಃ ಅವರ ಜನ್ಮ ಎಲ್ಲ ಇದ್ದೇ ಇತ್ತು ಅಂತ ಇಷ್ಟು ಹೇಳಿ ಇಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸ್ತಾರೆ. ಮುಂದೆ ಮೋಹಿನಿ ರೂಪದ ದರ್ಶನ ಆದದ್ದು ರುದ್ರದೇವರು. ರುದ್ರದೇವರಿಗೆ ಅವರೇ ಪ್ರಾರ್ಥನೆ ಮಾಡಿಕೊಂಡು ಮೋಹಿನಿ ರೂಪದ ದರ್ಶನ ಮಾಡಿ ಅವರ ಶೋಚನೀಯ ಸ್ಥಿತಿ ಹೇಗಿತ್ತು ಅಂತ. ಅದು ಶೋಚನೀಯ ಅಂದರೆ ವಿಚಿತ್ರ ಸ್ಥಿತಿ. ಕಾಮವನ್ನು ಗೆದ್ದ ರುದ್ರದೇವರು ಕಾಮದೇವರನ್ನು ಸುಟ್ತಾರೆ. ಈ ಅಧ್ಯಾಯ ಆರಂಭ ಮಾಡುವಾಗಲೇ ಒಂದು ವಿಷಯ ಹೇಳ್ತಾರೆ ಕೆನಕರು. ರುದ್ರದೇವರು 3ನೇ ಕಣ್ಣಿಂದ ಕಾಮದೇವರನ್ನು ಸುಟ್ಟಿದ್ದೆ. ಯಾಕೆ? ತೊಂದರೆ ಕೊಟ್ಟ ಅಂತ. ಆದರೆ ಅದೇ ರುದ್ರದೇವರು ತಾವೇ ಮೋಹಿತರಾಗ್ತಾರೆ ಪರಮಾತ್ಮನ ಬಳಿ. ಇದು ಅವನ ಲೀಲೆ ಅಂತ ಹೇಳಿ ಅದರ ಬಗ್ಗೆ ಇಲ್ಲಿ ಸ್ವಲ್ಪ ವರ್ಣನೆ ಬರುತ್ತೆ. ಶ್ರೀ ಶುಕೌವಾಚ ಅಥೋಸುರ ಪ್ರತ್ಯುಪಲಬ್ಧಚೇತಸಃ ಪರಸ್ಯ ಪುಂಸಃ ಪರಯಾನುಕಂಪಯಾ ಜಗ್ನುಲ್ಭೃಶಂ ಚಕ್ರಸಮೀರಣಾದಯೋ ತಾಂಸ್ತಾನ್ ರಣೀಯೈ ರಭಿಸಂಹತಾಃ ಪುರಾ. ಅಥ ಚಕ್ರಸಮೀರಣಾದಯಃ ಸುರಾಃ ಪರಸ್ಯ ಪುಂಸಃ ಪರಯ ಅನುಕಂಪಯ ಪ್ರತ್ಯುಪಲಬ್ಧಚೇತಸಃ. ಪರಮಾತ್ಮ ರಂಗಪ್ರವೇಶ ಆದ ಮೇಲೆ ಮಾಯೆಯು ಹೊರಟು ಹೋಗಿತ್ತು. ಕಾಲನೇಮಿ ಮತ್ತು ಮಾಲ್ಯವಂತರ ಸಂಹಾರವೂ ಆಗಿತ್ತು. ಪ್ರತ್ಯುಪಲಬ್ಧಚೇತಸಃ, ಮತ್ತೆ ಯುದ್ಧ ಮಾಡಬೇಕು ಅಂತ ಉತ್ಸಾಹ ಮೊಳಕೆ ಹೊಡೆದಿತ್ತು ಎಲ್ಲ ದೇವತೆಗಳಿಗೆ. ಪುರಾ ಯೈಹಿ ರಣೇ ಅಭಿಸಂಹತಾಃ ತಾಂತಾನ್ ಭೃಶಂ ಜಘ್ನುಃ. ಹಿಂದೆ ಮಾಯೆ ಬರೋಕ್ಕಿಂತ ಮುಂಚೆ ಯಾರೊಟ್ಟಿಗೆ ಯುದ್ಧ ಮಾಡ್ತಾ ಇದ್ರು ಅವರವರೇ ಮತ್ತೆ ಪುನಃ ಯುದ್ಧವನ್ನು ಆರಂಭ ಮಾಡ್ತಾರೆ. ಮುಖ್ಯ ಬಲಿಚಕ್ರವರ್ತಿ ಮತ್ತು ಇಂದ್ರದೇವರ ಯುದ್ಧವನ್ನು ವರ್ಣನೆ ಮಾಡ್ತಾರೆ ಸ್ವಲ್ಪ. ವೈರೋಚನಾಯ ಸಂರಬ್ಧೋ ಭಗವಾನ್ ಪಾಕಶಾಸನಃ ಉದಯಚ್ಛದ್ಯದಾ ವಜ್ರಂ ಪ್ರಜಾ ಹಾಹೇತಿ ಚುಕ್ರುಷುಃ
ಬಲಿಯ ಒಳಗಿನ ಸಾತ್ವಿಕ ವ್ಯಕ್ತಿಯ ಒಂದು ಆವಿರ್ಭಾವ ಇಲ್ಲಿ ಮಾಡ್ತಾರೆ ವ್ಯಾಸರು. ಪಾಕಶಾಸನ ಸಂರಬ್ಧ ವೈರೋಚನಾಯ ವಜ್ರಂ ಉದಯಚ್ಛತ್ ತದಾ ಪ್ರಜಾ ಹಾಹಾ ಇತಿ ಚುಕ್ರುಷು ಅಂತ ಕೆಲವು ಶಬ್ದಗಳು ಬಂದಿರುತ್ತೆ, ಅದಕ್ಕೆ ಮೂಲ ಗೊತ್ತಾಗೋದಿಲ್ಲ. ಸಾಮಾನ್ಯ ಏನಾದರೂ ಒಂದು ವಿಚಿತ್ರ ಘಟನೆ ಆಯಿತು ಹಾ ಅಂತೆಲ್ಲ ಶಬ್ದ ಮಾಡ್ತಾರೆ. ಯಾಕೆ ಅಂದರೆ ಆಗಲೂ ಶಬ್ದ ಮಾಡಿದ್ರಂತೆ. ಇಂದ್ರನಿಗೆ ಸಂರಬ್ಧ ತುಂಬ ಕೋಪ ಬಂತು. ವಜ್ರಂ ಉದಯಚ್ಛತ್, ವಜ್ರಾಯುಧ ಪ್ರಹಾರ ಮಾಡಬೇಕು ಅಂತ ಇನ್ನೇನು ಕೈ ಹಿಡಿದುಕೊಂಡ. ಆಗ ಹಾ ಹಾ ಐತಿ ಚುಕ್ರು, ಎಲ್ಲೋ ಹಾ ಅಂತ ಶಬ್ದ ಮಾಡಿದ್ರಂತೆ ಖೇದದಿಂದ ಎಲ್ಲ ಅಸುರರು. ಅದರಿಂದಾಗಿ ವಜ್ರಪಾಣಿಸ್ತಮಾಹೇದಂ ತಿರಸ್ಕೃತ್ಯ ಪುರಸ್ಥಿತಂ ಮನಸ್ವಿನಂ ಸುಸಂಪನ್ನಂ ವಿಚರಂತಂ ಮಹಾಮೃಧೇ. ವಜ್ರಪಾಣಿ ಪುರಸ್ಥಿತಂ ಮನಸ್ವಿನಂ ಸುಸಂಪನ್ನಂ ಮಹಾಮೃಧೇ ವಿಚರಂತಂ ತಂ ತಿರಸ್ಕೃತ್ಯ ಇದಮಹಾನ್. ಸಾಮಾನ್ಯ ಯುದ್ಧದ ಒಂದು ಕ್ರಮ ಏನು ಅಂದರೆ ಎಲ್ಲರೂ ಎರಡು, ನಾವು ಒಂದು ಮೈಂಡ್ ಗೇಮ್ ಅಂತ ಕರಿತೇವೆ ಈಗಿನ ಭಾಷೆಯಲ್ಲಿ. ಆಗ ಎಲ್ಲ ಯೋಧರು ಏನು ಮಾಡ್ತಾ ಇದ್ರು, ಮಾತಿನ ಮೂಲಕ ಅವರನ್ನು ಮೊದಲು ಮಾನಸಿಕವಾಗಿ ಅವರನ್ನು ಕುಗ್ಗಿಸಿ ಸೋಲಿಸ್ತಾ ಇದ್ರು, ಆಮೇಲೆ ದೈಹಿಕದಲ್ಲಿ ಆರಾಮಾಗಿ ಸೋಲಿಸಬಹುದು ಅಂತ. ಹಾಗೆ ಇಂದ್ರನೂ ಕೂಡ ಬಲಿಯನ್ನು ತಿರಸ್ಕಾರ ಮಾಡಿ ಅವನ ಮನಸ್ಸನ್ನು ಕುಗ್ಗಿಸುವ ಹಾಗೆ ಕೆಲವು ಮಾತನ್ನು ಆಡ್ತಾನೆ. ಇಂದ್ರವಾಚ ನಟವನ್ ಮೂಢ ಮಾಯಾಭಿಃ ಮಾಯೇಶಾನ್ನೋ ಜಿಗೀಷಸಿ ಜಿತ್ವಾ ಬಾಲಾನ್ ನಿಬದ್ಧಾಕ್ಷಾನ್ ಯಥಾ ಹರತಿ ತದ್ಧನಂ. ನಟಃ ಬಾಲಾನ್ನ ಮಾಯೆಯ ನಿಬದ್ಧಾಕ್ಷಾನ್ ಜಿತ್ವಾ ತದ್ಧನಂ ಹರತಿ. ಈಗ ಒಬ್ಬ ದುಷ್ಟನಾದ ಒಬ್ಬ ಮಾಯಾವಿ ಇದ್ದಾನೆ. ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಕಣ್ಕಟ್ಟು ಮಾಡಿ ಎಲ್ಲ ದುಡ್ಡನ್ನ ಅಪಹಾರ ಮಾಡಲು ಪ್ರಯತ್ನ ಪಡ್ತಾನೆ. ಹಾಗೆ ನೀನು ಅಷ್ಟೇ ಮೂಢ. ತ್ವಂ ಮಾಯಾಭಿ ನಟವತ್ ಮಾಯೇಶಾನ್ ನಹ ಜಿಗೀಷಸಿ ಅಂತ ನೀನು ನಮ್ಮನ್ನು ಗೆಲ್ಲಕ್ಕೆ ಪ್ರಯತ್ನ ಪಟ್ಟಿ. ನಾವು ಯಾರು ಅಂದರೆ ಮಾಯೇಶಾನ್. ಮಾಯೇಶಾನ್ ಅಂದರೆ ಮಾಯೇಶಃ ಅಸ್ತಿ ಯೇಷಾಮಿತಿ ಮಾಯೇಶಃ ಅಂತ ಪರಮಾತ್ಮನೇ ದೊಡ್ಡ ಮಾಯಾವಿ ಪರಮಾತ್ಮ, ಅವನೇ ನಮಗೆ ಸ್ವಾಮಿ. ನಹ ಜಿಗೀಷಸಿ ನಮ್ಮನ್ನು ಗೆಲ್ಲಲು ಬಯಸಿದ್ದೆ, ಆದರೆ ನಿನ್ನ ಪ್ರಯತ್ನ ಏನೂ ಆಗಲಿಲ್ಲ. ಆರುರುಕ್ಷಂತಿ ಮಾಯಾಭಿಃ ಉಚ್ಛಿಸೃಪ್ಯಂತಿ ಯೇ ದಿವಂ ತಾನ್ ದಸ್ಯೂನ್ ವಿಧುನೋಂ ಯಜ್ಞಾನ್ ಪೂರ್ವಸ್ಮಾಚ್ಚ ಪದಾದಧಃ. ಮಾಯಾಭಿಃ ದಿವಂ ಆರುರುಕ್ಷಂತಿ ಉಚ್ಛಿಸುಪ್ರಂತಿ ದಸ್ಯೂನ್ ಅಜ್ಞಾನ್ ತಾನ್ ಅಹಂ ಪೂರ್ವಸ್ಮಾತ್ ತಥಾ ವಿಧುನೋಮಿ. ಯಾರು ಈ ಮಾಯೆ ಮಾಡಿ ಸ್ವರ್ಗವನ್ನು ಏರಬೇಕು ಅಂತ ಬಯಸ್ತಾರೋ ಅಂತಹ ದಸ್ಯೂನ್ ಅಜ್ಞಾನ್ ಯೋಗ್ಯತೆಯನ್ನು ಮೀರಿ ಬಯಸುವ ಕಳ್ಳರು ಯಾರಿದ್ದಾರೋ ನೀನೇ ಕಳ್ಳ, ನಾನು ನಿನಗೇನು ಮಾಡ್ತೀನಿ ಅದಾಹ ವಿಧುನೋಮಿ. ಮತ್ತು ಆ ಕಡೆ ನೀನು ಕಣ್ಣು ಮಿಟುಕುವ ಹಾಗೆ ಮಾಡಬಾರ್ದು, ಆ ರೀತಿಯಾಗಿ ಪ್ರತಿಕ್ರಿಯೆ ನಾನು ನಿಂಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಸತ್ಯಧರ್ಮರು ಒಂದು ಅಪರೂಪದ ಒಂದು ವಿಚಾರ ಮಾಡ್ತಾರೆ. ಇಲ್ಲಿ ಆರುರುಕ್ಷಂತಿ ಮಾಯಾಭಿಹಿ ಅಂತ ಇಂದ್ರದೇವರು ಆರುರುಕ್ಷಂತಿ ಅಂತ ಒಂದು ಪದಪ್ರಯೋಗ. ಅದೇನು ಅಂದರೆ ಒಂದು ಋಗ್ಮಂತ್ರವನ್ನು ಒಂದು ಋಗ್ವೇದದ ಒಂದು ಮಂತ್ರ. ಮಾಯಾಭಿಹಿ ಉಚ್ಛಿಸೃಪ್ಯತ ಇಂದ್ರ ದ್ಯಾಮ ಮರುಕ್ಷತಃ ಆವದಸ್ಯೂನ್ ರಧೂನುಥ ಅಂತ ಒಂದು ಋಗ್ಮಂತ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಅರ್ಥಾನುವಾದ ಮಾಡಿದ್ದು ಅಂತ. ಮೇಲ್ನೋಟಕ್ಕೆ ಅರ್ಥ ಏನು ಅಂದರೆ ಇಂದ್ರದೇವರ ಉತ್ತಮತ್ವವನ್ನು ಹೇಳೋ ಮಂತ್ರ. ಇವರು ಅದು ಏನು ಮಾಡ್ತಾರೆ ಅಂದರೆ ಅದನ್ನು ಪರಮಾತ್ಮ ಪರವಾಗಿ ಆ ಅರ್ಥಾನುಸಂಧಾನ ಮಾಡ್ತಾ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದರೆ ವಸ್ತುತಃ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋದು ಏನು ಅಂದರೆ ಕೆಲವರು ತಮ್ಮ ಈ ಕುವಿದ್ಯೆಯಿಂದ ಉತ್ತಮತ್ವವನ್ನು, ಈ ಕೆಟ್ಟ ವಿದ್ಯೆ ಅದರಿಂದ ಉತ್ತಮತ್ವವನ್ನು ಅಂದರೆ ನನಗಿಂತ ಉತ್ತಮರಾಗಬೇಕು ಅಂತ ಕೆಲವರೆಲ್ಲ ದೈತ್ಯರು ಬಯಸ್ತಾ ಇದ್ದಾರೆ. ಅವರಿಗೆ ಅಥದಸ್ಯೂನ್ ರಧೂನುತ್ ಅವರನ್ನು ತಮಸ್ನಲ್ಲಿ ಹಾಕು ಅಂತ. ಹೀಗಾಗಿ ಬಲಿಚಕ್ರವರ್ತಿಯಲ್ಲೂ ಅಸುರಾವೇಶ ಇತ್ತು ಅಂತ ಗೊತ್ತಾಗತ್ತೆ. ಯಾಕೆಂದರೆ ಇಂದ್ರದೇವರು ತಾವು ಅರ್ಥಾನುಸಂಧಾನ ಮಾಡುವಾಗ ಬಲಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಅವನನ್ನು ತಮಸ್ನಲ್ಲಿ ಹಾಕು ಅಂತ ಹೇಳಿದರೆ, ಬಲಿಗೆ ತಮಸ್ಸು ಇತ್ತು ಅಂದರೆ ಪರಮಾತ್ಮ
ಇವನ ಮೇಲೆ ಕಾಲಿಟ್ಟು ಮುಂದಿನ ಕಥಾನಕ ಎಲ್ಲ ವಿರುದ್ಧ ಆಗ್ತಾ ಇತ್ತು. ಆದ್ದರಿಂದಾಗಿ ಹೇಳೋದೇನಂದ್ರೆ ಸತ್ಯಧರ್ಮರು, ಬಲಿ ಒಳಗೆ ಒಬ್ಬ ಅಸುರನ ಆವೇಶ ಇರಬೇಕು, ಇಲ್ಲ ಬಲಿಯೇ ಅಸುರ ಆಗಿರಬೇಕು. ಎರಡು ಮಾರ್ಗ. ಬಲಿಯೇ ಅಸುರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಲಿಯ ಒಳಗೊಬ್ಬ ಬಲಿ ಅಂತ ಹೆಸರಿನ ಒಬ್ಬ ಅಸುರ ಇದ್ದಾನೆ, ಅವನಿಗೆ ನೀನು ತಮಸ್ಸು ಅಂದರೆ ನೀನು ಅವನನ್ನು ಬೇಗ ತಮಸ್ಸಿಗೆ ಹಾಕೋ, ಇವ ಸರಿಯಾಗ್ತಾನೆ ಅಂತ ಇಷ್ಟು ಅರ್ಥಾನುಸಂಧಾನ ಮಾಡಿ ಆರುರುಕ್ಷಂತಿ ಅಂತ ಒಂದು ಆ ಮಂತ್ರದಲ್ಲಿ ಬರೋ ಮೊದಲ ಶಬ್ದವನ್ನು, ಒಂದು ಶಬ್ದವನ್ನು ಹೇಳಿದ್ದು ಅಂತ. ವಸ್ತುತಃ ಅಲ್ಲಿ ಉತ್ಸಿಸೃಪ್ಸತ ಅಂತ ಮೊದಲಿದೆ, ಆರುರುಕ್ಷತಃ ಅಂತ ಆಮೇಲಿದೆ. ಇಲ್ಲೊಂದು ಸ್ವಲ್ಪ ಕ್ರಮ ವ್ಯತ್ಯಾಸ ಮಾಡಿದ್ರು. ಯಾಕೆಂದರೆ ಮೊದಲು ಅವನಿಗೆ ಅಪೇಕ್ಷೆ ಇತ್ತು, ನಾನು ಸ್ವರ್ಗಾಧಿಪತಿಯಾಗಬೇಕು ಅಂತ ಅಪೇಕ್ಷೆ, ಅದಕ್ಕೆ ಕೋಪ ಬಂತು ಅಂತ. ಆ ಎರಡು ಕಾರ್ಯಕಾರಣ ಭಾವ ಅಂತ. ಯಾಕೆ ಇವನಿಗೆ ಅವನ ಮೇಲೆ ಕೋಪ ಇದೆ. ಕೋಪ ಬಂದಿದ್ದು ಯಾಕೆ ಅಂದರೆ ಅವನು ಯಾವುದು ತನಗೆ ಯೋಗ್ಯತೆಗೆ ಮೀರಿಲ್ವೋ ಅದನ್ನು ಅಪೇಕ್ಷೆ ಪಟ್ಟ, ಹಾಗಾಗಿ ಕೋಪ ಬಂತು. ಈ ಎರಡನ್ನು, ಆ ಕೋಪಕ್ಕೂ ಮತ್ತು ಆ ಕೋಪಕ್ಕೆ ಏನು ಕಾರಣ ಅಂತ ಸ್ಪಷ್ಟಪಡಿಸ್ಲಿಕ್ಕೆ ಒಂದು ಸ್ವಲ್ಪ ಅರ್ಥ ವ್ಯತ್ಯಾಸ ಮಾಡಿದ್ದಾರೆ. ಅದರಿಂದಾಗಿ ಇದು ಮಂತ್ರಾನುವಾದ. ಆದ್ದರಿಂದ ಬಲಿಯಲ್ಲಿ ಇನ್ನೊಬ್ಬ ಅಸುರನ ಆವೇಶ ಇತ್ತು ಅಂತ ಇದರಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ ವ್ಯಾಸರು ಅಂತ ವ್ಯಾಖ್ಯಾನ ಮಾಡಿ, ಸಂಗ್ರಾಮೇ ವರ್ತಮಾನಾನಾಂ ಕಾಲಚೋರಿತ ಕರ್ಮಣಾಂ ಕೀರ್ತಿರ್ಜಯೋ ಜಯೋ ಮೃತ್ಯು ಸರ್ವೇಷಾಂ ಶುರನುಕ್ರಮಾತ್. ಆಗ ಬಲಿಚಕ್ರವರ್ತಿ ಆಡೋ ಮಾತು ಈಗ ನೇರವಾಗಿ ಇವನ ಒಳಗಿನ ಸಾತ್ವಿಕ ಜೀವದ ಆವರಣ ಆಗುತ್ತೆ. ಸಂಗ್ರಾಮೇ ವರ್ತಮಾನಾನಾಂ ಕಾಲಚೋರಿತ ಕರ್ಮಣಾಂ ಸರ್ವೇಷಾಂ ಕೀರ್ತಿ ಜಯ ಅಜಯ ಮೃತ್ಯು ಅನುಕ್ರಮಾತ್. ನೀನು ಏನೇನೋ ಮಾತಾಡ್ತಾ ಇದ್ದೀಂದ್ರ, ಯುದ್ಧದಲ್ಲಿ ನಾನು ಭಾಗವಹಿಸಿದ್ದೇನೆ, ಕಾಲನಾಮಕ ಪರಮಾತ್ಮನ ಪ್ರೇರಣೆ ಇದ್ದಲ್ಲಿ ಮಾತ್ರ ಗೆಲುವು ಸೋಲು ಎಲ್ಲ ಅವರವರ ಕರ್ಮಕ್ಕೆ ತಕ್ಕಂತೆ ಪರಮಾತ್ಮನೇ ಮಾಡಿಸ್ತಾನೆ, ನಿನ್ನದೇನೂ ಪಾತ್ರ ಇಲ್ಲ ಅಂಥೇಳಿ ತಮಿಮಂ ಕಾಲರಸನಂ ಜನಂ ಪಶ್ಯಂತಿ ಸೂರಯಃ ನ ಹೃಷ್ಯಂತಿ ನ ಶೋಚಂತಿ ಯತ್ರ ಯೂಯಮ ಪಂಡಿತಾಃ. ಜೋರಾಗಿ ನಗ್ತಾನೆ. ಸೂರಯಃ ತಮಿಮಂ ಕಾಲರಸನಂ ಜನಂ ನ ಪಶ್ಯಂತಿನಿ. ಅಂಥ ಮಹಾಜ್ಞಾನಿ, ನಿನಗೆ ಅರಿವಿಲ್ಲ ಇವೆಲ್ಲ ಪರಮಾತ್ಮನ ಲೀಲೆ ಅಂತ. ನ ಹೃಷ್ಯಂತಿ ನ ಶೋಚಂತಿ. ನೀನು ಮಾತಿನ ಮೂಲಕ ನನಗೆ ದುಃಖ ಬರುವ ಪ್ರಯತ್ನದಲ್ಲಿ ಇದೆಯಾ. ಆದರೆ ಪಂಡಿತರು ಯಾವತ್ತೂ ಈ ಗೆಲುವು ಸೋಲಿಗೆ ಯಾವ ದುಃಖವನ್ನು ಪಡೋದಿಲ್ಲ. ಯಾಕೆ ಅಂದರೆ ತತ್ರ ಯೂಯಮ ಪಂಡಿತ ಅಂತ. ಕಾಲನಾಮಕ ಪರಮಾತ್ಮನ ಬಗ್ಗೆ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಆದ್ದರಿಂದಾಗಿ ಎಲ್ಲವೂ ಪರಮಾತ್ಮನ ಲೀಲೆ, ನಿನ್ನದು ನನ್ನದು ಏನೂ ಇಲ್ಲ ಅಂತ ನೇರವಾಗಿ ಅವನ ಒಳಗಿನ ಒಂದು ಸಾತ್ವಿಕ ಜೀವರ ಅನಾವರಣವನ್ನು ಮಾಡ್ತಾನೆ. ಪ್ರಾಹರತ್ಕುಲಿಶಂ ತಸ್ಮಾ ಅಮೋಘಂ ಪರಮರ್ದನಂ ತಯಾನೋನ್ಯಪತತ್ ಭೂಮೌ ಛಿನ್ನ ಪಕ್ಷೈವಾಚಲಃ. ಇಷ್ಟು ಮಾತು ಮುಗಿಸಿದ. ಗೊತ್ತಾಯಿತು ಬಲಿ ತುಂಬ ಗಟ್ಟಿ ಇದ್ದಾನೆ ಮನಸ್ಸಿನಲ್ಲಿ ಅಂತ ವಜ್ರಾಯುಧ ಪ್ರಹಾರ ಮಾಡ್ತಾನೆ. ತಸ್ಮೈ ಪರಮರ್ದನ ಅಮೋಘಂ ಕುಲಿಶಂ ಪ್ರಾಹರತ್. ಆಗ ಛಿನ್ನ ಪಕ್ಷ ಅಚಲ ಇವ ಸಯಾನ ಭೂಮೌ ನ್ಯಪತತ್. ಪರ್ವತಕ್ಕೆಲ್ಲ ರೆಕ್ಕೆ ಈ ಇಂದ್ರದೇವರೇ ಕರ್ತನ ಮಾಡಿದರು. ಆಗ ಹೇಗೆ ಪರ್ವತ ಬಿತ್ತು ಹಾಗೆ ಅವನೊಂದು ವಿಮಾನದಲ್ಲಿ ಯುದ್ಧ ಮಾಡ್ತಾ ಇದ್ದ, ಕುಸಿದು ನೆಲಕ್ಕೆ ಬಿಡ್ತಾನೆ ಬಲಿಚಕ್ರವರ್ತಿ. ಸಖಾಯಂ ಪತಿತಂ ದೃಷ್ಟ್ವಾ ಜಂಭೋ ಬಲಿಸಖಸ್ಸೃತ್ ಅಭ್ಯಯ ಸುಹೃದಂ ಸಖ್ಯುಃ ಹತಸ್ಯಾಪಿ ಸಮಾಚರನ್. ಬಲಿಸಖಃ ಸುಹೃತ್ ಜಂಭಃ ಸಖಾಯಂ ಪತಿತಂ ದೃಷ್ಟ್ವಾ ಹತಸ್ಯಾಪಿ ಸಖ್ಯುಃ ತ್ವಂ ಸೌಹೃದಂ ಅಚರನ್ ಅಭ್ಯಯಾನ್. ಜಂಭ ಅಂತ ಒಬ್ಬ ಬಲಿಯ ಸ್ನೇಹಿತ, ತನ್ನ ಸ್ನೇಹಿತ ಬಿದ್ದಿದ್ದಾನೆ, ಮರಣ ಆದರೂ ಕೂಡ ಆ ಸ್ನೇಹವನ್ನು ಏನು ತಮ್ಮ ಸ್ನೇಹ ಇತ್ತೋ ಅದಕ್ಕೊಂದು ಸಾಪಲೆ ಕೊಡಬೇಕು ಅಂತ ಯುದ್ಧಕ್ಕೆ ಬರ್ತಾನೆ. ಅವನನ್ನು ಸಂಹಾರ ಮಾಡ್ತಾರೆ ಇಂದ್ರದೇವರು. ಅವನು ಹೇಗಿದ್ದ ಅಂದರೆ ಸಸಿಂಹವಾಹ ಆಸಾದ್ಯ ಗದಾ ಮುದ್ಯಮ್ಯ ರಂಹಸ ಜತ್ರಾವತಾರ ಯಚ್ಛಕ್ರಂ ಗಜಂ ಚ ಸುಮಹಾಬಲಃ. ಸಿಂಹವಾಹ ಸುಮಹಾಬಲಃ ಸಹ ಗದಾ ಮುದ್ಯಮ್ಯ ರಂಹಸ ಶಕ್ರಂ ಜತ್ರೌ ಅತಾಡಯತ್. ಸಿಂಹದ ವಾಹನದಲ್ಲಿ ಬರ್ತಾ ಇದ್ದ.
ಕುತ್ತಿಗೆಯ ಮೂಲದಲ್ಲಿ ಹೊಡಿತಾನೆ ಗದೆಯಿಂದ. ಗಜಂಚ ಅತಾಡೇತು, ಗದೆಯಿಂದಲೂ ಕೂಡ ಹೊಡಿತಾನೆ. ಆಗ ಇಂದ್ರೋ ಜಂಭಸ್ಯ ಸಂಕ್ರುದ್ಧ ವಜ್ರೇಣ ಅಪಹರ ಶಿರ ಅಂತ ಅವನ ತಲೆಯನ್ನು ರುಂಡವನ್ನು ಕತ್ತರಿಸ್ತಾನೆ ಇಂದ್ರ. ಇಷ್ಟು ಯುದ್ಧ ಆದಾಗ ಮತ್ತು ಪುನಃ ಎಲ್ಲ ದೇವತೆಗಳು ಸುಮ್ಮನೆ ಎಲ್ಲರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವರ ಪಾಪಸಂಚೆ ಇನ್ನೂ ಆಗಬೇಕು ಅಂತ ನಾರದರನ್ನು ಕಳಿಸಿ ಬ್ರಹ್ಮದೇವರು ಯುದ್ಧದ ವಿಶ್ರಾಂತಿಯನ್ನು ಮಾಡಿಸ್ತಾರೆ. ಬ್ರಹ್ಮಣ ಪ್ರೇಷಿತೋ ದೇವಾನ್ ದೇವರ್ಷಿಲ್ ನಾರದೋ ನೃಪ ವಾರಯಾಮಾಸ ವಿಬುಧಾನ್ ದೃಷ್ಟ್ವಾ ದಾನವ ಸಂಕ್ಷಯಂ ದೃಷ್ಟ್ವಾ ಬ್ರಹ್ಮಣ ಪ್ರೇಷಿತಃ ದೇವರ್ಷಿ ನಾರದಃ ವಿಬುಧಾನ್ ವಾರಯಾಮಾಸ. ಬ್ರಹ್ಮದೇವರ ಅವರು ಕಳಿಸಿಕೊಟ್ಟ ನಾರದರು ಯುದ್ಧ ಸಾಕು ಅಂತ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಸ್ತಾರೆ. ಯಾಕೆ ಅಂದರೆ ಭವದ್ಭಿರಮೃತಂ ಪ್ರಾಪ್ತಂ ನಾರಾಯಣ ಭುಜಾಶ್ರಯೈಃ ಶ್ರಿಯಾ ಸಮೇಧಿತಾ ಸರ್ವೇ ಉಪಾರಮತ ವಿಗ್ರಹಾತ್. ನಾರಾಯಣ ಭುಜಾಶ್ರಯೈಃ ಭವದ್ಭಿಃ ಅಮೃತಂ ಪ್ರಾಪ್ತಂ. ಹರಿಯ ತೋಳು ನಿಮಗೆ ಆಶ್ರಯ ಕೊಟ್ಟಿತ್ತು, ಅಮೃತವೂ ದಕ್ಕಿದೆ. ಶ್ರೇಯ ಸಮೇಧಿತಾ ಸಂಪತ್ತೂ ಬಂದಾಗಿದೆ. ವಿಗ್ರಹ ತುಪಾರಮತ, ಯುದ್ಧ ನಿಲ್ಲಿಸಿರಿ ಬ್ರಹ್ಮದೇವರ ಆಜ್ಞೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಂಯಮ್ಯಮನು ಸಂಭ್ರಮಂ ಮಾನಯಂತೋ ಮುನೇರ್ವಚಃ ಸಂಗೀಯಮಾನಾನುಚರೈಃ ಯಯುಃ ಸರ್ವೇ ತ್ರಿವಿಷ್ಟಪಂ. ಮುನೇಃ ವಚಃ ಮಾನಯಂತಃ ಮಂಜು ಸಂಭ್ರಮಂ ಸಂಯಮ್ಯ. ಏನು ಹೆಚ್ಚು ಕೋಪ ಬಂದಿತ್ತು ಆ ಕೋಪವನ್ನು ತಡೆ ಹಿಡಿದು ಅನುಚರೈಹಿ ಸಂಗೀಯಮಾನಾಹ ತ್ರಿವಿಷ್ಟಪಂ ಯಯುಃ, ಎಲ್ಲರೂ ಕೂಡ ಸ್ವರ್ಗಕ್ಕೆ ಎಲ್ಲರೂ ಹೋಗ್ತಾರೆ. ಏವ ಶಿಷ್ಟಾರಣೆ ತಸ್ಮಿನ್ ನಾರದಾತ್ ಅನುಮತೇನ ತೇ ಬಲಿಂ ವಿಪನ್ನಮಾದಾಯ ಅಸ್ತಂ ಗಿರಿಮುಪಾಗಮನ್. ಏ ಅವಶಿಷ್ಟಾಃ ತೇ ನಾರದಾನುಮತೇನ ವಿಪನ್ನಂ ಬಲಿಮಾದಾಯ ಯಯುಃ ಅಂತ. ಇನ್ನು ಅಲ್ಲಿ ಯುದ್ಧ ಆದ ಮೇಲೆ ಇನ್ನು ಸ್ವಲ್ಪ ಉಳಿದುಕೊಂಡಿದ್ರು ಎಲ್ಲ ದಾನವ ಸೈನ್ಯ. ನಾರದರ ಅಪ್ಪಣೆಯನ್ನು ಪಡೆದು ಆ ಪಶ್ಚಿಮದಲ್ಲಿ ಶುಕ್ರಾಚಾರ್ಯ ಇದ್ದರು, ಅವರ ಹತ್ತಿರ ಹೋಗ್ತಾರೆ. ಹೋಗಿ ತತ್ರಾಪಿ ನಷ್ಟ ವಯವಾನ್ ವಿದ್ಯಮಾನ ಶಿರೋಧರಾನ್ ಉಶನಾ ಜೀವಯ ಭಾಸ ಸಂಜೀವಿದ್ಯಾ ಸ್ವವಿದ್ಯಯ. ವಿದ್ಯಮಾನ ಶಿರೋಧರಾನ್, ಕೆಲವರದು ರುಂಡ ದೇಹದಿಂದ ಬೇರೆ ಆಗಿರಲಿಲ್ಲ, ಆದರೆ ನಷ್ಟಾವಯವಾನ್ ಕೈಕಾಲು ಮಾತ್ರ ಬೇರೆ ಆಗಿತ್ತು. ಅವರನ್ನೆಲ್ಲ ಸಂಜೀವಿನ್ಯಾ ಸ್ವವಿದ್ಯಯ ಜೀವಯಾಮಾಸ, ಅವರನ್ನೆಲ್ಲ ಬದುಕಿಸ್ತಾರೆ. ಬಲಿಶ್ಚೋಷನಶ ಸ್ಪೃಷ್ಟ ಪ್ರತ್ಯಾಪನ್ನೇಂದ್ರಿಯ ಸ್ಮೃತಿ ಪರಾಜಿತೋಪಿ ನ ಕಿಜ್ಯತ ಲೋಕತತ್ವ ವಿಚಕ್ಷಣ. ಎಲ್ಲ ಹಸುರಿಗೂ ತುಂಬ ದುಃಖ ಆಗಿತ್ತು. ಆದರೆ ಉಶನಸ ಸ್ಪೃಷ್ಟ ಪ್ರತ್ಯಾಪನ್ನ ಇಂದ್ರಿಯ ಸ್ಮೃತಿ, ಅವರ ಒಂದು ಸ್ಪರ್ಶೆ ಆಯಿತು, ಮತ್ತೆ ಎಲ್ಲ ಇಂದ್ರಿಯಗಳ ಶಕ್ತಿ ಪುನಃ ಮತ್ತೆ ಬಂತು. ಹಿಂದೇನಾಗಿತ್ತು ಅಂತಷ್ಟು ಸ್ಮರಣ ಶಕ್ತಿ ಬಂತು. ಲೋಕತತ್ವ ವಿಚಕ್ಷಣ ಪರಾಜಿತೋಪಿ ನಾಖಿಜ್ಯತ್, ಅವನಿಗೆ ಗೊತ್ತಿತ್ತು ಎಲ್ಲವೂ ಪರಮಾತ್ಮನಿಂದ ಆದದ್ದು ಅಂತ ಅರಿವಿತ್ತು ಅವನಿಗೆ. ಇಷ್ಟಾದರೂ ಏನು ದುಃಖ ಪಡಲಿಲ್ಲ ಅಂಥೇಳಿ ಈ ಕಥಾನಕವನ್ನು ಇಲ್ಲಿ ಮುಗಿಸಿದಾಗ ಇಲ್ಲಿಗೆ 10ನೇ ಅಧ್ಯಾಯ ಮುಗಿಯುತ್ತೆ. ನೇರವಾಗಿ ಈ ವಾರ್ತೆ ಹೋಗಿ ತಲುಪುತ್ತೆ ರುದ್ರದೇವರಿಗೆ. ವೃಷಧ್ವಜೋ ನಿಶಮ್ಯೇದಂ ಯೋಷಿದ್ರೂಪೇಣ ದಾನವಾನ್ ಮೋಹಯಿತ್ವಾ ಸುರಗಣಾನ್ ಹರಿಸೋಮಮಪಾಯಯತ್. ರುದ್ರದೇವರಿಗೆ ಮನಸ್ಸಾಯಿತು, ಹೇಗಾದರೂ ಮಾಡಿ ಮೋಹಿನಿ ರೂಪ ನಾನು ಕಾಣಬೇಕು ಅಂತ. ಪಾಪ ಪಾರ್ವತಿ ದೇವಿ ಇದ್ದಾಳೆ, ಅವಳ ಮುಂದೆ ಬಯಕೆಯನ್ನು ವ್ಯಕ್ತಪಡಿಸಿದರೆ ಗೊತ್ತಿತ್ತು, ಸುಮ್ಮನೆ ನಟನೆ. ಇಲ್ಲ, ಪುಷ್ಕರ ದ್ವೀಪದಲ್ಲಿ ಎಲ್ಲ ಶಕ್ತಿ ಇತ್ತು. ಆಗ ಅಷ್ಟೋ ಆದ ಘಟನೆಗಳು ನಮ್ಮ ಕಣ್ಣಿಗೆ ಕಂಡದ್ದೇ ಅಲ್ಲ. ಆಗಲೂ ಆಗಿನ ಜೀವಿಗಳಿಗೆ ಯಾರೂ ಕಾಣಲಿಲ್ಲ. ಪುಷ್ಕರ ದ್ವೀಪದಲ್ಲಿ ಆ ಘಟನೆ ಆಗಿತ್ತು. ವೃಷಧ್ವಜ ಹರಿಹಿ ಯೋಷಿದ್ರೂಪೇಣ ದಾನವಾನ್ ಮೋಹಯಿತ್ವ ಸುರಗಣಾನ್ ಸೋಮಮಪಾಯತಿ ನಿಶಮ್ಯ ಅಂತ. ಒಂದು ಹೆಣ್ಣಿನ ರೂಪ ಧಾರಣೆ ಮಾಡಿ ಎಲ್ಲರನ್ನೂ ಮೋಹಗೊಳಿಸಿ ಅಮೃತ ದಕ್ಕುವಂತೆ ಮಾಡಿದ ಪರಮಾತ್ಮ ಅಂತ ಕೇಳಿ ಒಳ್ಳೆ ಆಶೆ ಆಯಿತು ಅವರಿಗೆ. ಹೇಗಾರು ಮಾಡಿ ಮೋಹಿನಿ ರೂಪ ದರ್ಶನ ಮಾಡಬೇಕು ಅಂತ.
ಪಾರ್ವತಿ ದೇವರ ಬಳಿ ಕೇಳ್ತಾರೆ, ಸ್ವಲ್ಪ ಪರಮಾತ್ಮನ ದರ್ಶನ ಮಾಡಿ ಬರೋಣ. ಯಾಕೆಂದ್ರೆ ಹೇಳಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಬ್ಬ ಹೆಣ್ಣಿನ ಮುಂದೆ ಇನ್ನೊಬ್ಬ ಹೆಣ್ಣಿನ ಪ್ರಶಂಸೆ ಅದು ಪತ್ನಿಯರ ಮುಂದೆ ಮಾಡಿದರೆ ಸಹಿಸಲ್ಲ ಅಂತ ಲೋಕರೂಢಿ. ಹಾಗೆ ಏನು ಹೇಳದೆ ಪರಮಾತ್ಮನ ದರ್ಶನ ಮಾಡೋಣ ಅಂತ ಕರೆದುಕೊಂಡು ಹೋಗ್ತಾರೆ. ವೃಷಮಾರುಹ್ಯ ಗಿರಿಶಃ ಸರ್ವಭೂತಗಣೈರ್ವೃತಃ ಸಹ ದೇವ್ಯಾಯಯೌ ದ್ರಷ್ಟುಂ ಯತ್ರಾಸ್ತೆ ಮಧುಸೂದನಃ. ಗಿರಿಶಃ ವೃಷಮಾರುಹ್ಯ ಸರ್ವಭೂತಗಣೈಃ ವೃತಃ ದೇವ್ಯಾ ಸಹ ಮಧುಸೂದನಃ ಯತ್ರ ಆಸ್ತೆ ತತ್ರ ದ್ರಷ್ಟುಂ ಯಯೌ. ಆಗ ಸರ್ವಭೂತಗಣಿ ಸಹ ವೃಷಮಾರುಹ್ಯ ಎತ್ತನ್ನೇರಿಕೊಂಡು ಎಲ್ಲ ಭೂತಗಣಗಳು ಸೇರಿತ್ತು. ದೇವಿಯ ಸಹ ಪಾರ್ವತಿ ದೇವಿಯರು ಸೇರಿದರು. ಅವ್ರ ಕುತೂಹಲ ಗೊತ್ತಿತ್ತು, ಒಳಗಡೆ ಒಂದು ನಾಟಕ. ಅವರಿಂದ ಕೂಡಿದಾಗ ಎಲ್ಲರೂ ಕೂಡ ಯತ್ರ ಮಧುಸೂದನ ಆಸ್ತೆ ತಂ ದ್ರಷ್ಟುಂ ಯಯೌ. ಪರಮಾತ್ಮ ಎಲ್ಲಿದ್ದಾನೋ ಅವನು ನೋಡಲಿಕ್ಕೆ ಹೋಗ್ತಾರೆ. ಮುಂದೇನಾಗತ್ತೆ ಅಂತ ಮುಂದಿನ ಕಥಾಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.